ವಾಟ್ ಡಸ್ ಕೌ ಡ್ರಿಂಕ್? ವಾಟರ್ ವಾಟರ್. ಚಾನ್ಸ್ ಇಲ್ಲ. ಕ್ಯೂಟ್ ದೇವ ಏನ್ ಸೌಂಡ್ ಮಾಡುತ್ತೆ ಅಂದ್ರೆ ಮೋಸ್ಟ್ಲಿ ನಮ್ಗನ್ಸೋದು ಹೆಸರುಗಳು ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಚೆನ್ನಾಗಿ ತಿನ್ಬೇಕು ಬಟ್ ದಪ್ಪ ಕ್ಯೂಟ್ ದೇವ ನಿಮ್ ಮುಂದೆ ಬಂತು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಅಟ್ಲೀಸ್ಟ್? ಏನ್ ಮಾಡ್ತಾರೆ? ಸೋ ಕ್ಯೂಟ್ ಅಂತ ನಿಜ ಸುಮ್ಮನೆ ಡೌ ಹೊಡಿಯೋದಲ್ಲ, ನಿಜವಾಗ್ಲೂ ಅಭಿಮಾನಿ ದೇವರುಗಳು ಅಂತ ಹೇಳಿದ್ರೆ ಅವ್ರು ಇಲ್ಲಿಂದ ಹೇಳ್ತಾರೆ ಉಪ್ಪಿಸರ್ ಅಗೇನ್ ಉಪ್ಪಿಸರ್ ಫ್ಯಾನ್ಸ್ ಇದ್ರೆ ಪುಷ್ ಮಾಡಿ ಅವ್ರಿಗೆ 6 ತಿಂಗಳಿಗೊಂದು ಸಿನಿಮಾ ಮಾಡಿಸ್ತಾರೆ. ಪ್ರಜಾಕಿಯನ ಅದ್ರ ಮೇಲೆ ಒಂದು ಸಿನಿಮಾ ಮಾಡಿಸ್ತಾರೆ ಪರವಾಗಿಲ್ಲ ಅಂತ ಟೇಕಲ್ಲಿ ಆಚೆ ಹೋದಾಗ ಹಿಂಗ್ ನಡಕ್ತಾ ಇದೆ ಆಯ್ತಾ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ರೋಲ್ ವರ್ಡ್ ಕೇಳಿದ ತಕ್ಷಣನೇ ಸೊ ಇವಾಗ ಆಟ ಆಡು ಗೇಮ್ ಸೆಗ್ಮೆಂಟ್ ಅಲ್ಲಿ ನೋಡೋಣ ಎಷ್ಟು ಚೆನ್ನಾಗಿ ಆಟ ಆಡ್ತೀರಾ ಅಂತ ಹೇಳಿ. ಸೊ ಇಟ್ ವಿಲ್ ಬಿ ಫನ್, ಅಂದ್ರೆ ಆರಾಮಾಗಿ ಕ್ಯಾಶುಯಲ್ ಆಗಿ ತರಲೆ ಆಗಿ ಉತ್ತರ ಕೊಡ್ಬೋದು. ಓಕೆ, ಇಲ್ಲಿ ಇವಾಗ ಒಂದು ಟಂಗ್ ಟ್ವಿಸ್ಟರ್ ಕೊಡ್ತೀನಿ ಇಬ್ರಿಗೂ. ಸೊ ನೋಡೋಣ 5 ಸರಿ ಯಾರು ಚೆನ್ನಾಗಿ ಹೇಳ್ತಾರೆ ಅಂತ. ರೋಡ್ ರೋಲರ್, ಲೋಡ್ ರೋಲರ್, ಅಪ್ಪರ್ ರೋಲರ್, ಲೋವರ್ ರೋಲರ್. ಇದು ಬೈ ಹಾರ್ಟ್ ಮಾಡಕ್ಕೆ ಟೈಮ್ ತಗೊಳುತ್ತೆ. ಫಸ್ಟ್ ಅದನ್ನು ರೋಡ್, ಲೋಡ್, ಅಪ್ಪರ್, ಲೋವರ್ ಅಷ್ಟೇನೆ. ಇನ್ ಮಿಕ್ಕಿದೆಲ್ಲ ರೋಲರ್ ಎಲ್ಲ ರೋಲರ್. ಹೌದು. ಕಮಾನ್ ಟ್ರೈ ಮಾಡಿ ನೋಡೋಣ. ರೋಡ್ ರೋಲ್, ಅಪ್ಪರ್ ರೋಡ್ ರೋಲ್, ಅಪ್ಪರ್ ರೋಲ್, ಲೋವರ್ ರೋಲ್. ಸೆಕೆಂಡ್ ಒನ್ ಲೋಡ್. ಓಕೆ, ಲೋಡ್ ರೋಡ್ ರೋಲರ್, ಲೋಡ್ ರೋಲರ್, ಅಪ್ಪರ್ ರೋಲರ್, ಲೋವರ್ ರೋಲರ್, ರೋಡ್ ರೋಲರ್, ಇನ್ನೊಂದ್ಸಲ ರೋಡ್ ರೋಲರ್, ಲೋಡ್ ರೋಲರ್, ಅಪ್ಪರ್ ರೋಲರ್, ಲೋವರ್ ರೋಲರ್, ರೋಡ್ ರೋಲರ್, ಲೋಡ್ ರೋಲರ್ ಬರಲ್ಲ ಹೋಗಿ. 4ನೇ ಆಯಾಮ ಬರ್ಬೇಕು ಇನ್ನೊಂದು 3ನೇದ್ರಲ್ಲಿ. ಇನ್ನೊಂದ್ಸಲ ಹೇಳ್ತೀನಿ. ರೋಡ್ ರೋಲರ್, ಲೋಡ್ ರೋಲರ್, ಅಪ್ಪರ್ ರೋಲರ್, ರೋಲರ್. ಓಕೆ, ಇವಾಗ ನಮ್ಮ ಡೈರೆಕ್ಟರ್ಗೆ ಡೈರೆಕ್ಟ್ ಮಾಡುವಂತ ಸಮಯ. ಓಕೆ, ಇದನ್ನ ಹೇಗೆ ಹೇಳ್ಬೇಕು ಗೊತ್ತಾ ಮೇಡಮ್? ನೀವು ಡೈರೆಕ್ಟ್ ಮಾಡ್ಬೇಕು. ಸೊ ನನಗೂ ಸೇಮ್ ಏನಾ? ನಿಮ್ಗೂ ಸೇಮ್. ಓಕೆ. ರೋಡ್ ರೋಲರ್, ಲೋಡ್ ರೋಲರ್, ಅಪ್ಪರ್ ರೋಲರ್, ಲೋವರ್ ರೋಲರ್, ರೋಡ್ ರೋಲರ್, ಲೋಡ್ ರೋಲರ್, ಅಪ್ಪರ್ ರೋಲರ್, ನಾನು ಹಂಗೆ ಹೇಳ್ಬೋದು. ರೋಡ್ ರೋಲರ್. ತುಂಬಾ ಸ್ಲೋ ಇದೆ ಇದು. ಸೇಮ್ ಸ್ಪೀಡ್ ಇಲ್ಲ, ಸ್ಪೀಡ್ ಮಾಡಿ 1.5x. ಓಕೆ. ರೋಡ್ ರೋಲರ್, ಲೋಡ್ ರೋಲರ್, ಅಪ್ಪರ್ ರೋಲರ್, ಲೋಡ್ ರೋಲರ್, ರೋಡ್ ರೋಲರ್, ಲೋಡ್ ರೋಲರ್, ಅಪ್ಪರ್ ರೋಲರ್, ಅಪ್ಪರ್ ರೋಲರ್. ಓ ಮೈ ಗಾಡ್, 4 ಸಲ ಸೆಕೆಂಡ್ಗೆ ರೋಡ್ ರೋಲರ್, ಲೋಡ್ ರೋಲರ್, ಅಪ್ಪರ್ ರೋಲರ್, ಲೋಲರ್. ಇಲ್ಲ, ಲರ್ನ್ ಅಂತ ಬಂದಾಗ ಟೆಸ್ಟ್ ಆಗುತ್ತೆ. ಎಸ್. ಸೊ ಸಿಲ್ಕ್ ಸ್ಪೆಲ್ಲಿಂಗ್ ಏನು? SILK. ಓಕೆ, ವಾಟ್ ಡಸ್ ಕೌ ಡ್ರಿಂಕ್? ವಾಟರ್. ಚಾನ್ಸ್ ಇಲ್ಲ. ಓಕೆ, ವಾಟ್ ಇಸ್ ಸ್ಪೆಲ್ಲಿಂಗ್ ಆಫ್ ಎಸ್? YES. EYES ಏನು? ಐಸ್. ನನ್ ಜೊತೆ ಹಿಡ್ಕೊಂಡಿದ್ದಲ್ಲ ನಾನಿದೆಲ್ಲ ನಮ್ಮ ಅಪ್ಪ ಜೊತೆ ಎಲ್ಲ ಟ್ರೈ ಮಾಡಿ ಆಗಿದೆ. ವಿಡಿಯೋಸ್ ಕೂಡ ಮಾಡಿದ್ದೀನಿ. ನೈಸ್. ಸ್ವಲ್ಪ ಈಸಿ ಇರೋದು ಕೇಳ್ಬಿಟ್ರಿ ನೀವು. ಇಂಥವೆಲ್ಲ ಪಟ್ಟಂತ ರೆಡಿ ನಾನು ಸ್ವಲ್ಪ ಕಿರಿಕ್ ಜಾಸ್ತಿ. ಓಕೆ, ಫೈನ್. ಇವಾಗ ಒಂದು ಟೈಮ್ ಟ್ರಾವೆಲರ್ ಸಿಕ್ಕಿ ನಿಮಗೆ ನಿಮ್ಮ ಯಾವ್ದಾದ್ರು ಒಂದು ಏಜ್ಗೆ ಅಥವಾ ಯಾವ್ದಾದ್ರು ಒಂದು ಇಯರ್ಗೆ ವಾಪಸ್ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ ಏಜ್ಗೆ ಹೋಗ್ತೀರಾ? ಯಾಕೆ? ಟೈಮ್ ಟ್ರಾವೆಲರ್ ನೀವು ಆನ್ಸರ್ ಮಾಡಿ. ಡೈರೆಕ್ಟರ್ ಇವಾಗ ಬ್ಲಿಂಕ್ ನೋಡ್ಕೊಂಡ್ ಬಂದಿರ್ತಾರಲ್ಲ, ಸೊ ಗೊತ್ತಿರುತ್ತೆ. ಹೇಳಿ. ನನ್ಗ ಯಾವ ಏಜ್ಗೆ ವಾಪಸ್ ಹೋಗ್ತೀನಿ? ಡೆಫಿನೆಟ್ಲಿ ಹೋಗಲ್ಲ ಅದಕ್ಕೂ ಹೋಗಲ್ವಾ? ಯಾಕಂದ್ರೆ ಈ ಏಜ್ ಅಲ್ಲಿ ಇರ್ಬೇಕಾದ್ರೆ ಹಿಂದೆ ಹೋಗ್ಬೇಕು ಅನ್ಸುತ್ತೆ, ಮುಂದೆ ಹೋಗಿರ್ಬೇಕಾದ್ರೆ ಅಯ್ಯೋ ಈ ಏಜ್ ಬಂದ್ರೆ ಸಾಕು ಅನ್ಸುತ್ತೆ. ಸೊ ಐ ಥಿಂಕ್ ಟ್ರಿಕ್ ಇಸ್ ಆಲ್ರೆಡಿ 50 ಇಯರ್ಸ್ ಇದ್ವಿ ಅನ್ಕೊಳ್ಳಿ, ಅಯ್ಯೋ ನಮ್ ಸಿನಿಮಾ ರಿಲೀಸ್ ಆ ಟೈಮ್ಗೆ ಹೋಗ್ಬಿಟ್ಟಿದ್ರೆ ನಾನು ಹೆಂಗ್ ಮಾಡ್ತೀನಿ ಅಂತ ಪ್ರಾಬ್ಲಿ ಇವಾಗ್ಲಿಂದಾನೇ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಮಾಡೋದು. ಸೊ ಹೌದು, ಆಕ್ಚುಲಿ ಒಂದ್ ಚಿಕ್ಕ ಚೇಂಜ್ ಪಾಸ್ಟ್ ಅಲ್ಲಿ ಆಗಿದ್ರೆ ನಂದು ಫ್ಯೂಚರೇ ಚೇಂಜ್ ಆಗ್ಬಿಡ್ತಾ ಇತ್ತು ಅನ್ಸುತ್ತೆ. ಅಂಡ್ ಐ ಲೈಕ್ ಮೈ ಫ್ಯೂಚರ್ ದ ಟೈಮ್ ಇನ್ ರೈಟ್ ನೌ. ಹಂಗೆ. ಓಕೆ, ಸೊ ಇವಾಗ ದೇವ್ರು ಬಂದು ಒಂದು 3 ವರನ ಕೊಟ್ರೆ ಏನಂತ ಯಾವ್ದಾವ್ದನ್ನ ಕೇಳ್ತೀರಾ? ಇಷ್ಟು ವೇಟೇಜ್ ಹಾಕ್ಬಾರ್ದು. ತುಂಬಾ 3 ಸಾಕು. ತುಂಬಾ ಇಂಪಾರ್ಟೆಂಟ್ ಅಲ್ಲ. 4 ಹೇಳಿದ್ರು. ಓಕೆ, ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಹೆಲ್ತ್ ಡಿಟೋರಿಯೇಟ್ ಆಗಬಾರ್ದು. ನೆವರ್ ಗ್ರೋ ಓಲ್ಡ್, ನೆವರ್ ಡಿಟೋರಿಯೇಟ್ ಹೆಲ್ತ್. ಸೆಕೆಂಡ್ ಬಂದ್ಬಿಟ್ಟು ಬ್ಯೂಟಿಫುಲ್ ಜಾಗಗಳು ಕರ್ಕೊಂಡು ಹೋಗ್ಬೇಕು. ಎಲ್ಲ ಬ್ಯೂಟಿಫುಲ್ ಜಾಗಗಳಿಗೆ ಹೋಗ್ಬೇಕು.
ಥರ್ಡ್ ದೇವ್ರ ಕರ್ಕೊಂಡು ಹೋಗ್ಬೇಕಾ ಇಲ್ಲ ಅಂದ್ರೆ ಹೋಗೋ ತರ ಮಾಡ್ಬೇಕು. ಹೋಗೋ ಥರ ಮಾಡ್ಬೇಕು. ಎವ್ರಿವೇರ್ ಬ್ಯೂಟಿಫುಲ್ ಪ್ಲೇಸಸ್. ಓಕೆ. ಥರ್ಡ್ ಏನಿರುತ್ತೆ? ಪರಲ್ಲ, ದುಡ್ಡೇ ಕೇಳ್ತಾ ಇಲ್ಲ. ಚೆನ್ನಾಗಿ ತಿನ್ಬೇಕು ಬಟ್ ದಪ್ಪ ಆಗ್ಬಾರ್ದು. ಇದು ಹುಡುಗಿರ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್. ಜಿಮ್ ಟ್ರೈನರ್ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ. ಚೆನ್ನಾಗಿ ತಿನ್ಬೇಕು, ದಪ್ಪ ಆಗ್ಬಾರ್ದು. ಎಸ್ ಸರ್, ನಿಮಗೆ ದೇವ್ರ ಹೊರ ಕೊಟ್ರೆ ಇದು ಸುಮ್ಮನೆ ಇಲ್ಲ, ನಾನು ರೌಡಿ ಅಲ್ಲ ಅಥವಾ ಒಳ್ಳೆ ಬುದ್ಧಿ ಅದು ಇದು ಅಂತ ನಿಜವಾಗ್ಲೂ ಎಷ್ಟು ಕರಗಿಸಿದ್ರು ಕರಗದೇ ಇರೋ ಅಷ್ಟು ದುಡ್ಡು ಕೊಡಬೇಕು ಫ್ರೀ. ಸೀರಿಯಸ್ಲಿ. ಯಾಕೆ ಅಂದ್ರೆ ಅದನ್ನ ಇಟ್ಕೊಂಡು ನಮ್ಮ ಹತ್ರ ಇಲ್ಲದೆ ಇದ್ರೆ ಬೇರೆ ನಮಗೂ ಏನೋ ಮಾಡ್ಕೊಳಕ್ಕಾಗಲ್ಲ, ಬೇರೆಯವ್ರಿಗೂ ಏನೋ ಮಾಡೋಕ್ಕಾಗಲ್ಲ. ಸೊ ಎಷ್ಟಿರ್ಬೇಕು ಅಂದ್ರೆ ನಾವೂನು ಒಬ್ಬ ಮನುಷ್ಯ ಎಷ್ಟು ತಿನ್ನಕ್ಕಾಗುತ್ತೋ ಇಷ್ಟೇ, ಅದಾದ್ಮೇಲೆ ಬೇರೆಯವ್ರಿಗೆ ಮಾಡೋಕ್ಕಾಗುತ್ತೆ. ಆಮೇಲಿಂದ ಏನ್ ಮಾಡೋಣ, ಒಂದು ಊಟ ಹಾಕ್ಸೋಣ, ಮಾಡೋಣ ಅಂತ ಬೇರೆಯವ್ರಿಗೆ ತಿನ್ನಿಸ್ಬೇಕು. ಸೊ ಎಷ್ಟಿರ್ಬೇಕು ಎಲ್ಲರ ಹತ್ರನು ಒಳ್ಳೆ ಮನ್ಸು ಪ್ಲಸ್ ಅದು ಎರಡಿದ್ರೆ ಬೇರೆಯವ್ರಿಗೆ ಬರೀ ಉಪಕಾರ ಮಾಡೋದೇ ಇರುತ್ತೆ ನೆಕ್ಸ್ಟ್. ಸೊ ಆ ಸ್ಟೇಜಿಗೆ ಒಳ್ಳೆ ಮನ್ಸಿರೋರಿಗೆ ಆ ಸ್ಟೇಜಿಗೆ ಕರ್ಕೊಂಡು ಹೋಗ್ಬೇಕು. ಸೊ ನಮಗೂ ಆ ಥರ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂತೀನಿ. ಇದು ಒಂದು. ಓಕೆ, ನಾವು ಚೆನ್ನಾಗಿದ್ರೆ ಬೇರೆಯವ್ರನ್ನ ಚೆನ್ನಾಗಿ ಇಟ್ಕೊಬೋದು ಅಂತ. ಸಿಂಪಲ್, ನಂದು ಸಿಂಪಲ್, ಬಿ ಹ್ಯಾಪಿ ಮೇಕ್ ಅದರ್ಸ್ ಹ್ಯಾಪಿ, ಸಿಂಪಲ್ ಲಾಜಿಕ್. ಸೊ ಅದನ್ನ ಮಾಡೋ ಥರ ಮಾಡ್ಲಿ ಅಂತ. ಎರಡನೇದು ತುಂಬಾ ಅದೇ ಏಜ್ ಆಗ್ತಾ ಆಗ್ತಾ ಪೇರೆಂಟ್ಸು ನಾವು ನರಳಿ ತುಂಬಾ ಹಿಂಸೆ ಪಡ್ಕೊಂಡು ಲೈಫ್ ಲಾಂಗ್ ಡಿಟಿರೇಟ್ ಮಾಡ್ಕೊಂಡು ಸಾಯೋದ್ರ ಬದಲು ನ್ಯಾಚುರಲ್ ಡೆತ್ ಸಿಗ್ಬೇಕು ಚೆನ್ನಾಗಿ ಎಲ್ರಿಗೂ, ಅಂಡ್ ಖುಷಿಯಾಗಿ ಹೋಗ್ಬೇಕು. ಮೂರನೇದು ರಿಗ್ರೆಟ್ಸ್ ಇಲ್ದೇ ಇರುವಂತ ಲೈಫ್ ಕೊಡಪ್ಪ ದೇವ್ರೆ ಅಂತ. ಏನೇನು ಕರೆಕ್ಟ್ ಅನ್ಸುತ್ತೆ ಮಾಡಬೇಕು ಅನ್ಸುತ್ತೆ ಎಲ್ಲದನ್ನು ಮಾಡಿ ಅದ್ ಮಾಡ್ಬೇಕಿತ್ತು ಅಂತ ರಿಗ್ರೆಟ್ ಅಲ್ಲೇ ಎಲ್ಲರ ಲೈಫಲ್ಲಿ ಒಂದು ಫೇಸಲ್ಲಿ ಫೀಲ್ ಇರುತ್ತಲ್ಲ, ಅದಿಲ್ಲದೆ ಇರೋ ಥರ. ಓಕೆ, ಸೊ ಇವಾಗ ಇಂಡಸ್ಟ್ರಿನಲ್ಲಿ ಯಾವ್ದಾದ್ರು ಹೀರೋಯಿನ್ಸ್ ಗಳಿಗೆ ಡೈರಿ ಬರೆಯುವಂತ, ಪರ್ಸನಲ್ ಡೈರಿ ಬರೆಯುವಂತ ಆಪ್ಷನ್ ಸಿಕ್ಕಿದೋ ಅಂದ್ರೆ ಅವ್ರು ಬರ್ದಿದ್ರೆ ಯಾವ ಹೀರೋಯಿನ್ ಡೈರಿನ ನೀವು ಓದೋದಕ್ಕೆ ಇಷ್ಟಪಡ್ತೀರಾ ಅಂಡ್ ಯಾಕೆ? ಯಾವ ಹೀರೋಯಿನ ಯಾವ ಹೀರೋನ? ಯಾವ ಹೀರೋಯಿನ್? ಹೀರೋಯಿನ್ ಡೈರಿ. ಆ ಹೀರೋದನ್ನು ಹೇಳ್ಬೋದು, ದಟ್ಸ್ ಓಕೆ. ಡೈರಿ ಬರೆಯೋದಾ? ಡೈರಿ ಬರೆಯುವಂತ ಅಂದ್ರೆ ಅವ್ರ ಜರ್ನಿನ, ಬೇಸಿಕ್ಲಿ ಯಾರ ಜರ್ನಿನ ನಾನು ಓದಕ್ ಇಷ್ಟಪಡ್ತೀನಿ ಅಂತ. ಪರ್ಸನಲ್ ಡೈರಿ, ಅವ್ರ ಪರ್ಸನಲ್ ಡೈರಿ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ವೆರಿ ಟಿಕ್ ಟಿಕ್ 4, 4ನೇ ಆಯಾಮ ಮುಗೀತು. ಗೊತ್ತಿಲ್ಲ. ಯಾರು ಪಾಪ ಬೇರೆಯವ್ರ ಪರ್ಸನಲ್ ಸ್ಪೇಸ್ ಒಳಗಡೆ ಎಲ್ಲ ಹೌದಾ? ಯಾರ್ದು ಡೈರಿ, ಯಾರ್ದು ಲೆಟರ್ ಓಪನ್ ಮಾಡಿ ರೋಲ್ ಮಾಡೆಲ್ ತರ ಕೇಳಿದ್ರೆ ಓಕೆ ಗೊತ್ತು, ಬಟ್ ಡೈರಿ ಓದೋದು ಅಂದ್ರೆ ನಂಗೆ ಗೊತ್ತಾಗ್ತಿಲ್ಲ. ಪರ್ಸನಲ್ ಡೈರಿ ಇಟ್ ಇಸ್ ಲೈಕ್ ನಾನು ಇನ್ನೂ ಡೀಪ್ ಥಿಂಕ್ ಮಾಡ್ತೇನೆ. ಅಂದ್ರೆ ಪರ್ಸನಲ್ ಡೈರಿ ಅಂದ್ರೆ ಅವ್ರ ಸ್ಟ್ರಗಲ್ಸ್ ಹೇಳಿರ್ತಾರೆ, ಅವ್ರ ಸಕ್ಸಸ್ ಬರ್ದಿರ್ತಾರೆ. ಡಾರ್ಲಿಂಗ್ ಕೃಷ್ಣ ಅವ್ರದನ್ನೇ ಓದ್ಬೇಕು ಅಂತ ಹೇಳಿದ್ರೆ ಇಷ್ಟ ಆಗತ್ತಾ? ಅಂಡ್ ಯಾಕೆ? ಓ ಮೈ ಗಾಡ್, ಆಕ್ಚುಲಿ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಡೈರಿ ಓದಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅವ್ರದ್ದು ಇಮೋಷನ್ಸ್ ಎಲ್ಲ ಬರ್ದಿರ್ತಾರಲ್ಲ. ಲವ್ ಮಾಕ್ಟೈಲ್ ಪಾರ್ಟ್ 3 ಅಲ್ಲಿ ಏನೇನ್ ಆಗುತ್ತೆ ಅಂತಾನು ಬರ್ದಿರ್ತಾರೆ ಅಲ್ಲ, ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಇರುತ್ತಾ ಇಲ್ವಾ ಅಂತಾನು ಬರ್ದಿರ್ತಾರಲ್ಲ. ಹಾಗೆ. ಓಕೆ ಸರ್, ನಿಮಗೆ ಇಫ್ ಗಿವನ್ ಅನ್ ಆಪ್ಷನ್ ಪರ್ಸನಲ್ ಡೈರಿ ಯಾವ್ದಾದ್ರು ಹೀರೋ ಅಥವಾ ಹೀರೋಯಿನ್ ಓದ್ಬೇಕು ಅಂತ ಹೇಳಿದ್ರೆ ಯಾರ್ದು ಅಂಡ್ ಯಾಕೆ? ಶಂಕರ್ ನಾಗ್ ಪ್ರಾಬಬ್ಲಿ. ಯಾಕೆ ಅಂತ ಹೇಳಿದ್ರೆ ನನಗೆ ಐ ಲೈಕ್ ದಟ್ ಎನರ್ಜಿ. ನಾನು ಅದೇ ಎನರ್ಜಿ ವರ್ಕ್ ಮಾಡಿ ಟ್ರೈ ಇಷ್ಟಪಡ್ತೀನಿ. ಸೊ ಪ್ರಾಬ್ಲಿ ಶಂಕರ್ ನಾಗ್ ಸರ್ ಮತ್ತೆ ರಾಜ್ಕುಮಾರ್ ಸರ್, ಡೆಫಿನೆಟ್ಲಿ ರಾಜ್ಕುಮಾರ್ ಸರ್. ಯಾಕೆ ಅಂತ ಹೇಳಿದ್ರೆ ಹೌ ಟು ಬಿ ಹಂಬಲ್ ಅದ್ ಬಂದ್ಬಿಡುತ್ತೆ ಸರ್. ದುಡ್ಡು ಬರ್ತಾ ಅಥವಾ ಫೇಮ್ ಬರ್ತಾ ಅಷ್ಟು ಸಾಧಿಸಿದೀನಿ ಅಂತ ಬರ್ಬೇಕಾದ್ರೆ ಆಟೋಮ್ಯಾಟಿಕ್ಲಿ ಅದು ಒಂದ್ ಸ್ವಲ್ಪ ಈಗೋನೋ ಒಂದ್ ಸ್ವಲ್ಪ ಇದೇನೋ ಬಂದ್ಬಿಡುತ್ತೆ ಅನ್ಸುತ್ತೆ. ಸ್ಟಿಲ್ ಅವರು ನಿಜ ಸುಮ್ಮನೆ ಡೌ ಹೊಡಿಯೋದಲ್ಲ, ನಿಜವಾಗ್ಲೂ ಅಭಿಮಾನಿ ದೇವರುಗಳು ಅಂತ ಹೇಳಿದ್ರೆ ಅವ್ರು ಇಲ್ಲಿಂದ ಹೇಳ್ತಾರೆ, ಅಲ್ಲಿದ್ರೇನೆ ಬರೋದು ಆಚೆ. ಸೊ ಅವ್ರದ್ದು ಪ್ರಾಬಬ್ಲಿ. ಇನ್ನೊಬ್ರು ಇದಾರೆ ಆಕ್ಚುಲಿ, ದರ್ಶನ್ ಸರ್. ಯಾಕಂದ್ರೆ ಅವ್ರ ಒಳಗಡೆ ಇರೋ ಫೀಲಿಂಗ್ಸ್ ನ ಎಲ್ರ ಮನ್ಸಲ್ಲೂ ಒಳಗಡೆ ಒಂದು ಮಗು ಮನ್ಸಿರುತ್ತೆ ಅಂತ ಹೇಳ್ತಾರಲ್ಲ, ಅಲ್ಲೇನೇ ನೋಡುತ್ತೆ ಅಂತ ಕ್ಯೂರಿಯಸ್ ನಿಜವಾಗ್ಲು. ಓಕೆ, ಕ್ಯೂಟ್ ದೇವ ನಿಮ್ ಮುಂದೆ ಬಂತು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಅಟ್ಲೀಸ್ಟ್ ಏನ್ ಮಾಡ್ತಾರೆ? ಸೋ ಕ್ಯೂಟ್ ಅಂತೀವಿ. ಸೋ ಕ್ಯೂಟ್. ನೀನ್ ಯಾವಾಗ ದೇವ ಅದೇ? ಯಾಕೆ ಇಷ್ಟೊಂದು ಕ್ಯೂಟ್ ಆಗಿದ್ಯಾ ದೇವ ಆದ್ಮೇಲೆ ಅಂತ? ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಈ ಸಿನಿಮಾ ಶೂಟ್ ಮಾಡಿದಾಗ ನಂಗೆ ತುಂಬಾ ಭಯ ಆಗ್ತಾಯಿತ್ತು. ಯಾಕಂದ್ರೆ ನಾವು ಹೋಗಿರೋ ಲೊಕೇಶನ್ಸ್ ಅಲ್ಲೆಲ್ಲ ಆ ಮನೆಗಳು ನೋಡಿದ್ರೆ ಆಲ್ 80s ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತ ಮನೆಗಳು, ಅಂಡ್ ನೋಡಕ್ ತುಂಬಾ ಭಯ ಆಗ್ತಾ ಇತ್ತು. ಬಿಕಾಸ್ ಎಲ್ಲ ಆ ಥರನೇ ಇತ್ತು. ಹಾರರ್ ಮೂವೀಸ್ ಅಲ್ಲಿ ಹೆಂಗಿರ್ಬೇಕು ಪರ್ಫೆಕ್ಟ್ ಹಂಗೆ ಇತ್ತು ಮನೆಗಳು. ಸೊ ನಮ್ಗೆಲ್ಲ ತಲೆಗೆ ತುಂಬಿಸಿರ್ತಾರಲ್ಲ, ನಾನು ಬೇರೆ ಹಾರರ್ ಮೂವೀಸ್ ಜಾಸ್ತಿ ನೋಡ್ತೇನೆ, ನಾನೇ ತುಂಬಿಸ್ಕೊಂಡಿರ್ತೀನಿ ತಲೆಯಲ್ಲಿ ಇವೆಲ್ಲ ಆಗುತ್ತೆ ಅಂತ. ಸೊ ಅಲ್ಲಿ ಹೋದಾಗೆಲ್ಲ ನಂಗೆ ಭಯ ಆಗ್ತಾ ಇತ್ತು. ಬಂದ್ಮೇಲಂತೂ ಇವ್ರು ಇನ್ನೂ ಹುಳ ಬಿಟ್ಬಿಟ್ರು ತಲೆಯಲ್ಲಿ. ಓ ಅಲ್ಲಿ ನಾನು ಅಲ್ಲಿ ಹೇಳಕ್ ಇಷ್ಟಪಟ್ಟಿಲ್ಲ ಇದು. ಸೊ ಐ ಆಮ್ ವೆರಿ ಫಾರ್ ಅವೇ. ಹಾರರ್ ಮೂವಿ ಅಂತ ಮಾಡ್ತಾ ಇದೀವಿ, ಆದ್ರೆ ದೆವ್ವ ಬಗ್ಗೆ ಯಾರಾದ್ರೂ ಹೇಳಿದ್ರೆ ಬೇಡ, ನಾನು ಈ ಕಡೆ ಹೋಗ್ತೀನಿ ಅಂತ. ಸೊ ಇವನ್ ಇಫ್ ಇಟ್ಸ್ ಅ ಕ್ಯೂಟ್ ಗೋಸ್ಟ್, ನಂಗೆ ಬೇಡ, ನೀನು ಹೋಗ್ಬಿಡು ಅಂತ. ಓಕೆ, ದೆವ್ವ ಮಾಡೋಂತ ಸೌಂಡ್ಗಳು ಮಾಡಿ ನೀವು ಅಟ್ಲೀಸ್ಟ್.
ದೆವ್ವ ಹಿಂಗ್ ಸೌಂಡ್ ಮಾಡುತ್ತೆ ಅಂತಾನೆ ಐಡಿಯಾ ಅಲ್ವಲ್ಲ? ಅಂದ್ರೆ ಸಿನಿಮಾಗಳೊಳ್ಳೆ ಹಾ ಮೇ ಬಿ ಹಿಂಗೆ ಅದು ಗುಮ್ಮ ಮಾಡುವಂತ ಸೌಂಡ್. ಹಾ ಗುಮ್ಮನೆ ದೆವ್ವನೆ ಅದು. ನೆಕ್ಸ್ಟ್ ಸರ್ ನೀವು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ತಂಗಾಳಿಯಲ್ಲಿ ನಾನು ತೇಲಿ ಆಕ್ಚುಲಿ ಹಾಡ್ ಹಾಡುತ್ತಲ್ಲ. ಹೌದು. ಯಾವ ಹಾಡೋದು? ದೆವ್ವ ಕ್ಯೂಟ್ ದೆವ್ವ ಏನ್ ಸೌಂಡ್ ಮಾಡುತ್ತೆ ಅಂದ್ರೆ ಮೋಸ್ಟ್ಲಿ ನಮ್ಗನ್ಸೋದು ಹೆಸರುಗಳು ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ರಚನಾ ಗೌತಮ್ ಅಂತ ಕರೆಯುತ್ತೆ ಅನ್ನೋ ತರ ಫೀಲಿಂಗ್ ಅಲ್ಲಿ ಅದು ಇನ್ನೂ ಸ್ವಲ್ಪ ಕ್ಯೂಟ್ ಆಗಿ ಕರಿಬಹುದು ನಾವು. ಬೇಡ ನೋಡಿ ಅಷ್ಟಕ್ಕೆ ಅವ್ರು ಸ್ವಲ್ಪ ಬೇಡ ಬೇಡ ದಟ್ಸ್ ನಾಟ್ ಕ್ಯೂಟ್ ಅಟ್ ಆಲ್. ಕ್ಯೂಟ್ ದೆವ್ವ ಬಟ್ ಸೌಂಡ್ ಮಾಡೋದು ಸ್ವಲ್ಪ ಕ್ರೀಪಿನೇ. ಎಸ್. ಸೊ ಇವಾಗ ಮೂವಿನಲ್ಲಿ ಇನ್ನೊಂದು ಪುಟ್ಟ ಕ್ಯೂಟ್ ಆಗಿರುವಂತಹ ಲಿಟಲ್ ಪ್ರಿನ್ಸಸ್ ಇದೆ. ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವಂಶಿಕಾ ಆಕ್ಚುಲಿ ಲೈಕ್ ಒಂಥರ ಇವಾಗ ಎಲ್ಲರ ಮನೆ ಮಗಳು ಆಗ್ಬಿಟ್ಟಿದ್ದಾಳು ಅವಳು. ಟೆಲಿವಿಷನ್ ನಲ್ಲಿ ಅಂತನೂ ಅವಳದೇ ರಾಜ್ಯಭಾರ ಆಗಿದೆ. ಸೊ ವಂಶಿಕನ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಅದ್ಭುತವಾಗಿತ್ತು ಅವಳ ಜೊತೆ ಆಕ್ಟ್ ಮಾಡಿದ್ದು ಮತ್ತೆ ಡೈರೆಕ್ಟ್ ಮಾಡಿದ್ದು ಹೇಗಿತ್ತು? ವಂಶಿಕಾ ನಿಜವಾಗ್ಲೂ ಯಾವ್ದಾದ್ರು ಒಂದು ಮುಂಚೆ ಎಷ್ಟೊಂದು ವಿಡಿಯೋಸ್ ಇರುತ್ತಲ್ಲ, ರೀಕಾರ್ನೇಷನ್ ಇರ್ಬೇಕು, ಅದಂಗ ಅವ್ರಿಗೆ ಟ್ಯಾಲೆಂಟ್ ಎಲ್ಲ ಬರುತ್ತೆ ಹೌದು ಅನ್ನೋ ತರ. ಸೊ ಲಿಟ್ರಲಿ ಒಂಥರ ಮೋಸ್ಟ್ಲಿ ಮಾಸ್ಟರ್ ಆನಂದ್ ಅವ್ರನ್ನೇ ಒಂಥರ ರೈಟ್ ಕ್ಲಿಕ್ ಡೂಪ್ಲಿಕೇಟ್ ಸ್ಮಾಲ್ ಏಜ್ ಅಂತ ಅಂದ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ. ಸೊ ಆ ಮಗುಗೆ ಇಟ್ಸ್ ಬೈ ಬರ್ತ್ ಬಂದಿದೆ ನಿಜವಾಗ್ಲು. ಸೊ ಒನ್ ಆಕ್ಟರ್ ತರ ಯಾವುದೇ ಟೆಕ್ನಿಕಲ್ ಟರ್ಮ್ಸ್ ಇರ್ಬೋದು, ನಿಜವಾಗ್ಲು ಅದೇನೇ ಇದ್ರೂ ಶಿ ನೋಸ್ ಲೈಕ್ ದಿಸ್, ಹಿಂಗ್ ಬರುತ್ತೆ ಅವ್ರಿಗೆ. ಸೊ ಒಂಥರ ಚಿಕ್ಕ ಮಗುನ ಮಾಡಿಸಂಗೆ ಇರ್ಲಿಲ್ಲ ಅವ್ರು. ಹೆಂಗೆ ಅಂದ್ರೆ ಆಕ್ಟಿಂಗ್ ಸ್ಪೇಸ್ ಅಲ್ಲಿ ಒಂಥರ ಮೆಚೋರ್ಡ್ ಆರ್ಟಿಸ್ಟ್. ಕಟ್ ಅಂತ ಆದ್ಮೇಲಿಂದ ಆಮೇಲೆ ಲೋಗಲ್ಲಿ ಆಟ ಆಡ್ಕೊಂಡು ಬೇರೆ ಇನ್ನೊಂದು ಮಗು ಇತ್ತು ನಿಶಿತಾ ಅಂತ. ಸೊ ಅವ್ರದ್ದು ಫಸ್ಟ್ ಸಿನಿಮಾ ಅನ್ಸುತ್ತೆ. ಸೊ ಅವ್ರ ಜೊತೆ ಆಟ ಆಡ್ಕೊಂಡು ಅವ್ರಿಬ್ರು ಆಟ ಆಡ್ಕೊಂಡಿರ್ತಿದ್ರು. ಮತ್ತೆ ವಂಶಿಕಾ ಟೇಕ್ ಅಂದ ತಕ್ಷಣ ಬಂದು ಮತ್ತೆ ಸೀರಿಯಸ್. ಸೊ ಒಂದು ಸೀನ್ ಅಲ್ಲಿ ಆಕ್ಚುಲಿ ನೀರಲ್ಲಿ ಫುಲ್ ವಧೆ ಆಗಿರ್ಬೇಕು. ಆ ಸೀನ್ ಅಲ್ಲಿ ನಾವು ಮಗು ಅಲ್ವಾ ಅಂತ ಸ್ವಲ್ಪ ಲೂಕ್ ವಾರ್ಮ್ ವಾಟರ್ ಸ್ವಲ್ಪ ಬಿಸಿನೀರಲ್ಲೇ ವಧೆ ಮಾಡಿದ್ವಿ. ಬಟ್ ಅದು ಬಿಸಿನೀರಲ್ಲಿ ನಾವು ಹಾಕೊಂಡು ಔಟ್ಡೋರ್ ಶೂಟ್ ಅಲ್ವಾ, ಬಿಸಿನೀರಲ್ಲಿ ಹಾಕ್ಬಿಟ್ಟು ಬಂದು ಕೂತ್ಕೊಂಡ್ರು ಆಮೇಲೆ ಚಳಿ ಆಗತ್ತೆ. ನಾವು ಅಯ್ಯೋ ಆಮೇಲೆ ಚಳಿ ಆಗತ್ತಲ್ಲ ಅಂತ ಬಟ್ ಶಾಲ್ ಏನಾದ್ರು ಹಾಕ್ಬಿಟ್ಟು ಟೇಕ್ ಅಲ್ಲಿ ಆಚೆ ಹೋದಾಗ ಹಿಂಗ್ ನಡಕ್ತಾ ಇದ್ದಾಯ್ತಾ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ರೋಲ್ ವರ್ಡ್ ಕೇಳಿದ ತಕ್ಷಣನೇ ಐ ವಾಸ್ ಲೈಕ್ ಶಾಕ್ಡ್. ಹೇಗೆ ಈ ಮಗು ಇಷ್ಟೊಂದು ಸೆಲ್ಫ್ ಕಂಟ್ರೋಲ್ ಇದೆ, ಇಷ್ಟೊಂದು ಟ್ಯಾಲೆಂಟ್ ಇದೆ, ಟ್ಯಾಲೆಂಟು ಇದೆ, ಸೆಲ್ಫ್ ಕಂಟ್ರೋಲ್ ಇದೆ, ಸೂಪರ್ ಬಿಹೇವಿಯರ್. ಅಂಡ್ ಅಷ್ಟೇ ಅಲ್ಲದೆ ಅವರು ಬರೀ ಆಕ್ಟಿಂಗ್ ಮಾತ್ರ ಅಲ್ಲದೆ ದೇವರ ಶ್ಲೋಕಗಳು ಎಲ್ಲದನ್ನು ಕೂಡ ಹೇಳ್ತಾರೆ. ಸೊ ಅಷ್ಟು ಟ್ಯಾಲೆಂಟ್ ಇದೆ. ಮೆಮರಿ ಇಸ್ ಗುಡ್, ಆಕ್ಟಿಂಗ್ ಟ್ಯಾಲೆಂಟ್ ಇಸ್ ಗುಡ್. ಎಲ್ಲ ನಾವು ಹೇಗೆ ಮಾಸ್ಟರ್ ನಂದವ್ರದ್ದು ಚಿಕ್ಕವರಿದ್ದಾಗ ಸಿನಿಮಾ ಏನ್ ಚೆನ್ನಾಗಿತ್ತು ಗೌರಿ ಗಣೇಶ, ಐ ಲವ್ ಹಿಸ್ ಪರ್ಫಾರ್ಮೆನ್ಸ್ ಗೌರಿ ಗಣೇಶ ಸರ್. ಸೇಮ್ ಟ್ಯಾಲೆಂಟ್ ಸರ್. ಮೋಸ್ಟ್ಲಿ ತಂದೆಗೂ ಮೀರಿಸಿರ್ಬಹುದೇನೋ, ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ಆಬ್ವಿಯಸ್ಲಿ ಮಗಳು ನನ್ನೇ ಮೀರಿಸಿದಾಳೆ ಅಂತ ಅನ್ಸಿದ್ರೆ. ಸೊ ಗ್ರೇಟ್ ಟ್ಯಾಲೆಂಟ್. ಅವ್ರಿಗೆ ಬೇಕಿದ್ರೆ ಚಿಕ್ಕ ಏಜ್ ಅಲ್ಲೇ ದೊಡ್ಡದೇನಾದ್ರು ಕ್ಯಾರೆಕ್ಟರ್ ಇರುತ್ತಲ್ಲ, ಡೆಫಿನೆಟ್ಲಿ ಯಾರೋ ಡೈರೆಕ್ಟರ್ಸ್ ಹಾಕೊಂಡು ಡೆಫಿನೆಟ್ಲಿ ಮಾಡ್ಬೇಕು. ನನಗೇನಾದ್ರು ಅವಕಾಶ ಇದ್ರೆ ಪ್ರಾಬ್ಲಮ್ ಮಾಡ್ತೀನಿ. ಓಕೆ. ಅಂಡ್ ರಚನಾ ಅವರಿಗೆ ಒಂದು ಕೋಇನ್ಸಿಡೆನ್ಸ್, ಆಕ್ಚುಲಿ ಅವ್ರು ಆಕ್ಟ್ ಮಾಡೋ ಮೂವೀಸ್ ಗಳಲ್ಲಿ ಏನು ಅಂತ ಹೇಳಿದ್ರೆ ಹೀರೋಸ್ಗಳು ಡೈರೆಕ್ಟರ್ಸ್ ಆಗಿರ್ತಾರೆ ಅಂತ ಹೇಳಿ. ಯಾರ್ಯಾರು ಇರ್ಬೋದು ಹೇಳಿ? ಹೀರೋಸ್ಗಳನ್ನು ಡೈರೆಕ್ಟರ್ ಡೈರೆಕ್ಟರ್ ಮತ್ತೆ ಹೀರೋ ರಿಷಬ್ ಅವರು. ಬಟ್ ನಮ್ ಸಿನಿಮಾ ಅಲ್ಲಿ ರಿಷಬ್ ಅವರು ಆಕ್ಟರ್ ಆಗಿದ್ರು. ಬಟ್ ಆದ್ರೆ ಈಸ್ ಆಲ್ಸೋ ಡೈರೆಕ್ಟರ್. ಸೊ ಡೈರೆಕ್ಟರ್ಸ್ ಮತ್ತೆ ಹೀರೋಸ್ ಆಕ್ಚುಲಿ ಆತರ ಅಂದ್ರೆ ಅವ್ರ ಕಲ್ಪನೆನೇ ಒಂಥರ ಬೇರೆ ತರ ಇರುತ್ತೆ. ಹೀರೋ ಮತ್ತೆ ಡೈರೆಕ್ಟರ್ ಅಂತ ಹೇಳಿದ ತಕ್ಷಣ ಎರಡು ಜವಾಬ್ದಾರಿ ಇರುತ್ತೆ, ಅದ್ರ ಜೊತೆಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇವಾಗ ಗೌತಮ್ ಅವರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಆಸ್ ಅ ಡೈರೆಕ್ಟರ್ ಅಂಡ್ ಆಸ್ ಅ ಆಕ್ಟರ್, ಸೊ ಯಾವ ಒಂದು ಕ್ವಾಲಿಟಿನ ನೀವು ಇಷ್ಟಪಟ್ರಿ ಅಂಡ್ ವಾಟ್ ಇಸ್ ದಟ್ ಒನ್ ಥಿಂಗ್ ವಿಚ್ ಯು ವಾಂಟ್ ಟು ಸೇ? ಗೌತಮ್ ಅವರು ಅಂದ್ರೆ ಆನ್ ಸೆಟ್ಸ್ ನಾನು ಆಚೆ ಇರಲ್ಲ, ಇಲ್ಲ ಆನ್ ಸೆಟ್ಸ್ ಇಲ್ಲ ಆಲ್ ಗುಡ್ ಥಿಂಗ್ಸ್ ಓನ್ಲಿ, ಬಿಕಾಸ್ ಟ್ರೈ ಮಾಡಿದ್ರು ಬರಲ್ಲ ನೆಗೆಟಿವ್ ಥಿಂಗ್ಸ್ ನಿಮ್ ಬಗ್ಗೆ. ಏನಂದ್ರೆ ಆನ್ ಸೆಟ್ಸ್ ಎಸ್ಪೆಷಲಿ ಅವರು ತುಂಬಾ ಕಾಮ್ ಆಗಿರ್ತಾರೆ ನಂಗೆ, ವಿಚ್ ಇಸ್ ವೆರಿ ಸರ್ಪ್ರೈಸಿಂಗ್. ಬಿಕಾಸ್ ಆಬ್ವಿಯಸ್ಲಿ ಅಷ್ಟೇ ಟೆನ್ಷನ್ ಇರುತ್ತೆ, ಪ್ರೊಡಕ್ಷನ್ ಕಡೆಯಿಂದ ಪ್ರೆಷರ್ ಇರ್ಬೋದು, ಇಲ್ಲ ಇವರು ದೇ ಆರ್ ವೆರಿ ಇದು. ಸೊ ಪ್ರೊಡಕ್ಷನ್ ಇಂದ ಇದು ಅಂಡ್ ಹಿಸ್ ಡೈರೆಕ್ಷನ್ ಪ್ಲಸ್ ಟೈಮ್ ಇದಿಲ್ಲ. ಅಂಡ್ ಸಮ್ಟೈಮ್ಸ್ ಏನಾದ್ರು ಕಿರಿಕಿರಿ ಚಿಕ್ಕ ಕಿರಿಕಿರಿ ಆದ್ರೆ ಹಿ ವೋಂಟ್ ಗೆಟ್ ಇರಿಟೇಟೆಡ್ ದಟ್ ಸೂನ್. ಎಷ್ಟೇ ಚಿಕ್ಕ ಪ್ರಾಬ್ಲಮ್ಸ್ ಅಂದ್ರು ಇಟ್ ಮೈಟ್ ಬಿ ಅ ಬಿಗ್ ಪ್ರಾಬ್ಲಮ್, ನಾಳೆಗೆ ಇವರು ಇದು ಮಾಡಲಾನೆ ಅಂತ ಹೇಳ್ಬಿಟ್ರೆ ಟೆಕ್ನಿಕಲ್ ಟೀಮ್ ಏನಾದ್ರು
he'll be like calm and he'll be like, ಇಲ್ಲ ಹಿಂಗೆ. He knows how to solve things calmly. Even ಏನಾದ್ರೂನು he'll be very calm. Captain Cool. ನಂಗೆ ಅದು ತುಂಬಾ ಶಾಕ್ ಆಗಿರೋದು. ಇಲ್ಲ ಹಿಂಗಾಗುತ್ತೆ ಅಂಡ್ ಎವ್ರಿ ಲಿಟಲ್ ಪಾಯಿಂಟ್ ಹಿ ಕನ್ಸಿಡರ್ಸ್. ಇವಾಗ ನಮ್ದು ಟೀಮ್ ಎಲ್ಲ ಮಾತಾಡ್ಕೋತಾ ಇದ್ರೆ ಯಾರಾದ್ರೂ ಸಮ್ ರ್ಯಾಂಡಮ್ ಪರ್ಸನ್ ಬಂದ್ಬಿಟ್ಟು ಇಲ್ಲ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೌದಾ, ಓಕೆ ವಿಲ್ ಸಿ ಅಂತ ಹಿಲ್ ಕನ್ಸಿಡರ್ ದಟ್ ಪಾಯಿಂಟ್. ಇಸ್ ನಾಟ್ ಲೈಕ್ ಬೇಡ ನನ್ನ ತಲೆ ಕೆಡ್ಸ್ಬೇಡ ಆ ಥರ ಇದ್ರೂ ಹಿ ಟೇಕ್ಸ್ ಇಂಟೇಕ್ ಇದ್ದೇ ಇರುತ್ತೆ. ಅಂದ್ರೆ ಅಷ್ಟು ಟೆನ್ಷನ್ ಅಂಡ್ ಅಷ್ಟು ಪ್ರೆಷರ್ ಅಲ್ಲಿ ಕೂಡ ಹಿ ವರ್ಕ್ಸ್ ವೆರಿ ಕಾಮ್ಲಿ. ಐ ಥಿಂಕ್ ದಟ್ಸ್ ಒನ್ ಹ್ಯೂಜ್ ಪಾಸಿಟಿವ್ ಥಿಂಗ್ ದಟ್ ಹಿ ಹ್ಯಾಸ್. ಓಕೆ, ಅಂಡ್ ಇವಾಗ ನೀವು ರಿಷಬ್ ಅವ್ರ ಜೊತೆಗೆ ಆಕ್ಟ್ ಮಾಡಿರೋದ್ರಿಂದ ಕಾಂತಾರ ವಾಸ್ ಅ ಹ್ಯೂಜ್ ಹಿಟ್. ಅಂಡ್ ಕಾಂತಾರ ಪ್ರೀಕ್ವೆಲ್ ಕೂಡ ಬರ್ತಾ ಇದೆ, ಚಾಪ್ಟರ್ 1 ಅಂತ ಹೇಳಿ ತೆಗಿತಾ ಇದಾರೆ. ಸೊ ರಿಷಬ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಜೊತೆ ವರ್ಕ್ ಮಾಡೋದಂತ ಎಕ್ಸ್ಪೀರಿಯನ್ಸ್ ಹೌ ವಾಸ್ ಇಟ್? ರಿಷಬ್ ಅವರು ಸೆಟಲ್ ಇದ್ದಾಗೆಲ್ಲ ಹಿಸ್ ವೆರಿ ಚಿಲ್ ಪರ್ಸನ್. ಅಂದ್ರೆ ಆನೆಸ್ಟ್ಲಿ ಅವರು ಟೀಮ್ ಅಲ್ಲಿ ದಟ್ಸ್ ನೋ ಡಿಫ್ರೆನ್ಸ್. ಓಕೆ, ಟೆಕ್ನಿಷಿಯನ್ಸ್ಗೆ ಆರ್ಟಿಸ್ಟ್ಗೆ ನಾಟ್ ಮಚ್ ಆಫ್ ಅ ಡಿಫ್ರೆನ್ಸ್ ಅಟ್ ಆಲ್. ಎಲ್ಲೋನ ಈಕ್ವಲ್ ಆಗಿ ನೋಡ್ತಾರೆ. ಆನ್ ಟಾಪ್ ಆಫ್ ದಟ್ ನಮ್ಮನ್ನ ಆನ್ ಸೆಟ್ ಐ ಥಿಂಕ್ ಅಷ್ಟೇ ಎನರ್ಜಿ ಮೇಂಟೈನ್ ಮಾಡ್ತಾರೆ. ಲೈಕ್ ನಾನು ಗಣೇಶ್ ಅವ್ರ ಜೊತೆನೂ ಆಕ್ಟ್ ಮಾಡಿದ್ದೀನಿ. ಗಣೇಶ್ ಅವರು ಆನ್ ಸೆಟ್ ಎಷ್ಟು ಎನರ್ಜಿ ತಗೋಬರ್ತಾರೆ ಅಂದ್ರೆ ಅವ್ರು ಜೋಕ್ಸ್ ಮಾಡೋದಾಗ್ಲಿ ಎಷ್ಟು ಕೂಲ್ ಆಗಿರ್ಲಿ, ಸಿಮಿಲರ್ ಟು ದಟ್ ಬಟ್ ಅಗೇನ್ ಮಲ್ನಾಡ್ ಕೈಂಡ್ ಕೂಲ್ ಕೈಂಡ್. ಹಂಗೆ ರಿಷಬ್ ಅವ್ರು ಕೂಡ ಆನ್ ಸೆಟ್ ತುಂಬಾ ನಗಾಡ್ಕೊಂಡು ಈ ತರ ಆ ತರ ಎಲ್ಲ ತರಲೆ ಮಾಡ್ಕೊಂಡು ಅಂಡ್ ಆನ್ ಟಾಪ್ ಆಫ್ ದಟ್ ಶೂಟ್ ಮುಗ್ದಿದ ತಕ್ಷಣ ದ ಹೋಲ್ ಕ್ರೂ ಮೀಟಪ್ ಒಂದು ರೂಮ್ ಅಲ್ಲಿ ಎಲ್ಲ ಟೀಮ್ ಬಂದ್ಬಿಟ್ಟು ಮೀಟ್ ಮಾಡ್ಬಿಟ್ಟು ಸುಮ್ನೆ ಕುತ್ಕೊಂಡು ಮಾತಾಡೋದು. ಇಟ್ ಡಸಂಟ್ ಹ್ಯಾವ್ ಟು ಬಿ ಡಿಸ್ಕಷನ್ ಅಂತಾನೂ ಇರಲ್ಲ. ಮೋಸ್ಟ್ ಆಫ್ ದ ಟೈಮ್ ಡಿಸ್ಕಷನ್ ಇರುತ್ತೆ ಬಟ್ ಲಾಸ್ಟ್ಲಿ ಬಟ್ ಟೀಮ್ ಅವ್ರು ಇನ್ಕ್ಲೂಡಿಂಗ್ ದ ಆರ್ಟಿಸ್ಟ್ ನ ಕರ್ಸ್ಬಿಟ್ಟು ನಗಾಡ್ಕೊಂಡು ಮಾತಾಡೋದು. ಸೊ ದಟ್ಸ್ ಅ ನೈಸ್ ಥಿಂಗ್. ಲೈಕ್ ಆಫ್ಟರ್ ದ ಶೂಟ್ ಇವಾಗ ರೂಮ್ಸ್ಗೆಲ್ಲ ಹೋದ್ಮೇಲೆ ಆಫ್ಟರ್ ದಟ್ ಕಾಲಿಂಗ್ ದ ಹೋಲ್ ಟೀಮ್ ಟುಗೆದರ್ ಅಂಡ್ ಡಿಸ್ಕಸಿಂಗ್ ಎವ್ರಿ ಡೇ ಶೂಟ್ ಮುಗಿದ್ಮೇಲೆ ದಟ್ಸ್ ನಾಟ್ ವಾಟ್ ಯು ಸಿ ಸಿನಿಮಾ ಅಲ್ಲಿ ಯಾವತ್ತು ಹಂಗ ನಡೆಯಲ್ಲ ಅಲ್ಲ. ಬಟ್ ಹಂಗೆ ಲೈಕ್ ಅ ಫ್ಯಾಮಿಲಿ ದಿ ಟ್ರೀಟ್. ಅಂಡ್ ಥ್ಯಾಂಕ್ಫುಲಿ ನಾನು ಇಷ್ಟವರೆಗೂ ಮಾಡಿರೋ ಪ್ರಾಜೆಕ್ಟ್ಸ್ ಆಲ್ ಆಫ್ ದೆಮ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದಾರೆ. ರೈಟ್ ಫ್ರಮ್ ಲವ್ ಮಾಕ್ಟೇಲ್ ಟಿಲ್ 4ನೇ ಆಯಾಮ ಎವ್ರಿಥಿಂಗ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದಾರೆ. ಎಸ್, ಸೊ ಮಾಕ್ಟೇಲ್ 3 ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು? ಗೊತ್ತಿಲ್ಲ, ಅವ್ರು ಮಾಡ್ತಿದ್ದಾರೆ. ಫಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಎಸ್ ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ. ಆಕ್ಚುಲಿ ಕೃಷ್ಣ ಅವರು ಹಿಂಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ನಿಮಗೆ ಡೈರೆಕ್ಷನ್ ಅಲ್ಲಿ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಯಾರಿದ್ದಾರೆ ಸರ್? ಐ ಮೀನ್ ಐ ನೋ ಪುಟ್ಟಣ ಕಣಗಾಲ್ ಅವರಿಂದ ಹಿಡಿದು ಶಂಕರ್ ನಾಗ್ ಸರ್, ಉಪೇಂದ್ರ ಅವರು, ಎಲ್ಲರ ಹೆಸರು, ಪ್ರಶಾಂತ್ ನೀಲ್ ಅವರು ಇತ್ತೀಚೆಗೆ ಎಲ್ಲ. ಬಟ್ ನಿಮ್ಮ ಇನ್ಸ್ಪಿರೇಷನ್ ಇಂಡಸ್ಟ್ರಿಗೆ ನಾನು ಬರಬೇಕು ಅಂತ ಹೇಳಿದ್ರೆ ಎಸ್ ದಿಸ್ ವಾಸ್ ಹಿ ವಾಸ್ ಇನ್ಸ್ಪೈರಿಂಗ್ ಅಂತ ಹೇಳಿದ್ರೆ ಯಾರು? ಮುಂಚೆ ಎಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಡೈರೆಕ್ಟರ್ ಯಾರು ಅಂತಾನೆ ಗೊತ್ತಿರ್ತಿರ್ಲಿಲ್ಲ ಸರ್. ಸೊ ಸಿನಿಮಾಗಳ ಇನ್ಸ್ಪಿರೇಷನ್ ಇರ್ತಿತ್ತು. ಓ ಈ ತರ ಸಿನಿಮಾ ಆ ತರ ಸಿನಿಮಾ ಅಂತ. ಸ್ವಲ್ಪ ಲೈಮ್ ಲೈಟ್ಗೆ ಆ ತರ ಬರಕ್ ಸ್ಟಾರ್ಟ್ ಮಾಡದ್ಮೇಲೆ ಡೈರೆಕ್ಟರ್ ತರ ಓ ಈ ತರ ಅಂತೆಲ್ಲ ಫೀಲ್ ಬಂದಿದ್ದು ಉಪ್ಪಿ ಸರ್ ಇಂದ. ಪ್ರಾಬಬ್ಲಿ ಎ ಸಿನಿಮಾನ ಐ ಥಿಂಕ್ ಥಿಯೇಟರ್ ನೋಡಕ್ ಆಗಿರ್ಲಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರನ್ನ ನೀವು ಹೆಂಗಿರುತ್ತೆ ಅಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ ಸೀರಿಯಸ್ ಚಾಂದಿನಿ ಸೊ ಎ ಸಿನಿಮಾ ನೋಡಿದಾಗ ಐ ಥಿಂಕ್ ಅದು ತುಂಬಾ ಲೇಟ್ ಆಗಿ ರಿಲೀಸ್ ಆಗಿ ಯಾವಾಗ್ಲೂ ಆಮೇಲೆ ನೋಡಿದ್ ನಾನು. ಸೊ ಅದ್ರ ಸ್ಕ್ರೀನ್ ಪ್ಲೇ ನೋಡಿ ಐ ವಾಸ್ ಲೈಕ್ ಓ ಧೈರ್ಯವಾಗಿ ಮಾಡ್ಬೋದಲ್ಲ ಈ ತರ ಸ್ಕ್ರೀನ್ ಪ್ಲೇ, ಆರಾಮಾಗಿ ನಮ್ಗೆ ಅನ್ಸಿದ್ ಮಾಡ್ಬೋದು ಅಂತ. ಸೊ ಪ್ರಾಬ್ಲಿ ಉಪ್ಪಿ ಸರ್ದು ಆ ಓಲ್ಡ್ ಉಪ್ಪಿ ಸರ್ ಡೈರೆಕ್ಷನ್ ನಾನು ಮಿಸ್ ಮಾಡ್ಕೊಳ್ತೀನಿ ಸೀರಿಯಸ್ಲಿ. ಆ ತರದ್ ಸ್ಕ್ರಿಪ್ಟ್ ಬಂದ್ರೆ ಸರ್ ಉಪ್ಪಿ ಸರ್ ಅಗೇನ್ ಉಪ್ಪಿ ಸರ್ ಫ್ಯಾನ್ಸ್ ಇದ್ರೆ ಪುಷ್ ಮಾಡಿ ಅವ್ರಿಗೆ 6 ತಿಂಗಳಿಗೊಂದು ಸಿನಿಮಾ ಮಾಡಿಸಿ. ಆ ಮನುಷ್ಯಂಗೆ ಎಷ್ಟು ಥಾಟ್ಸ್ ಬರುತ್ತಲ್ಲ ಎಲ್ಲ ಮಾಡಿ ಸರ್ ದಯವಿಟ್ಟು. ಪ್ರಜಾಕಿಯನ ಅದ್ರ ಮೇಲೆ ಒಂದು ಸಿನಿಮಾ ಮಾಡಿ ಸರ್ ಪರವಾಗಿಲ್ಲ ಅಂತ. ಎಷ್ಟಾಗುತ್ತೆ ಅಷ್ಟು ಆರ್ಟಿಸ್ಟ್ ಹತ್ರ ಡೈರೆಕ್ಟರ್ ಹತ್ರ ಆ ಕೆಲಸನ ತೆಗೆಸ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಸೊ ಉಪ್ಪಿ ಸರ್ ಪ್ರಾಬ್ಲಿ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇನ್ ಕನ್ನಡ ಇಂಡಸ್ಟ್ರಿ. ಎಸ್, ಅಂಡ್ 4ನೇ ಆಯಾಮನ ನಾವಿವಾಗ ಇನ್ ಕೇಸ್ ಥಿಯೇಟ್ರಲ್ಲಿ ಬಂದು ನೋಡಬೇಕು ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ನೋಡಬೇಕು? ಅಂಡ್ ಕನ್ನಡದ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ ಎಸ್ ಏನ್ ಹೇಳ್ತೀರಾ ಸರ್? ಓಕೆ, 4ನೇ ಆಯಾಮ ಸಿನಿಮಾ ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ ಏನಂತಾರೆ, ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಅದೆಲ್ಲ ಆಮೇಲಿಂದ ಸ್ಟೇಜಿಗೆ ಬರುತ್ತೆ. ಫಸ್ಟ್ ಸ್ಟೇಜ್ ಸರ್, ನೀವು ಮನೇಲಿ ಕೂತಿರ್ತೀರಾ, ನಿಮ್ಗೆ 100 ರೂಪಾಯಿನೋ 200 ರೂಪಾಯಿನೋ ಕೊಟ್ಟು ಸಿನಿಮಾ ನೋಡ್ಬೇಕು, ಥ್ರಿಲ್ ಅನ್ನಿಸ್ಬೇಕು, ಮ್ಯೂಸಿಕ್ ಚೆನ್ನಾಗಿರ್ಬೇಕು, ಸ್ಟೋರಿ ವಾವ್ ಅನ್ನಿಸ್ಬೇಕು, ಕ್ವಾಲಿಟಿ ಅಮೇಝಿಂಗ್ ಅನ್ನಿಸ್ಬೇಕು. ಅದೆಲ್ಲದನ್ನು ನಮ್ಮ ಸಿನಿಮಾದಲ್ಲಿದೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಅದೆಲ್ಲ ನಮ್ಮ ಸಿನಿಮಾದಲ್ಲಿ ಇದೆ. ಸೊ ಡೆಫಿನೆಟ್ಲಿ ಕಾನ್ಫಿಡೆಂಟ್ ಆಗಿ ಬಂದು ಸಿನಿಮಾ ನೋಡ್ಬೋದು. ಅಟ್ಲೀಸ್ಟ್ ಒಂದ್ 5-6 ಸೀನ್ಸ್ ಅಲ್ಲಿ ಅಷ್ಟು ಅಂತ ಥ್ರಿಲ್ ಆಗಿ ನೀವು ವಾಪಸ್ ಬಂದು ಈ ಸಿನಿಮಾ ಬಗ್ಗೆ ಒಂದ್ 2-3 ದಿನನಾದ್ರೂ ಮಾತಾಡ್ತೀರಾ. ಆ ಕಾನ್ಫಿಡೆನ್ಸ್ಗೋಸ್ಕರ, ಆ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡಿ, ಮೀನಿಂಗ್ಫುಲ್ ಸಿನಿಮಾಗೋಸ್ಕರ ಸಿನಿಮಾ ನೋಡಿ. ಎಸ್, ಅಂಡ್ ದೇವ ಮೈ ಮೇಲೆ ಬಂದು ಇವಾಗ
ಯಾರನ್ನಾದ್ರೂ ಕರೀತಾರೆ ಅಂತ ಕೇಳಿದ್ರೆ ಯಾವ ರೀತಿಯ ಕರಿಬಹುದು ಹೇಳಿ? ದೆವ್ವದ ಕ್ವಶನ್ಗೆ ಅವರು ಸ್ವಲ್ಪ ಕಾನ್ಶಿಯಸ್ ಆಗ್ಬಿಡ್ತಾರೆ. ನೀವ್ ದೆವ್ವ ಅಂತ ಹೇಳಿದ್ರೆ ನಂಗೆ ಭಯ ಆಗುತ್ತೆ. ಇರ್ರಿ, ನೀವ್ ಹೇಳಿದ್ರೇನೆ ಆಕ್ಚುಲಿ ಥಿಯೇಟರ್ಸ್ಗೆ ಜನ ಬರೋದು. ಮೈ ಮೇಲೆ ದೆವ್ವ ಬಂದು ನಮ್ ಸಿನಿಮಾದಲ್ಲಿ ದೆವ್ವ ಬಂದಾಗ ದೆವ್ವದ ಸೀನ್ ಇದ್ರೆ ದೆವ್ವ ಅಲ್ಲ ಅಂತ ಮಾಡ್ಸಿರೋದು ನಾವು. ಹೌದಾ? ಆನೆಸ್ಟ್ಲಿ ಸ್ಪೀಕಿಂಗ್, ನಾವು ಸಿನಿಮಾ ಶೂಟಿಂಗ್ ಎಲ್ಲಾ ಮುಗ್ದಾದ್ಮೇಲೆ ಇವ್ರು ಹೇಳಿದ್ರು ಇದು ಅಲ್ಲಿ ಜಾಗ ಹಾಂಟೆಡ್ ಇತ್ತು, ಸೊ ಅದ್ರ ಬಗ್ಗೆ ಜಾಸ್ತಿ ಏನಾದ್ರು ರಿವೀಲ್ ಇದು ಮಾಡ್ಬೇಡಿ ಅಂತ ಏನೇನೋ ಹೇಳ್ತಾ ಇದ್ರು, ಮಾತಾಡಬೇಕು ಅಂತ. ನನ್ನ ಮಾತ್ರ ಇನ್ವಾಲ್ವ್ ಮಾಡಬೇಡಿ, ನಂಗೆ ಬೇಡ ದೆವ್ವ ಇತ್ತು ಅಂತ ಹೇಳಿದ್ರೆ ಆ ಕಡೆ ತಲೆನೂ ಹಾಕಲ್ಲ ನಂಗೆ. ಐ ಆಮ್ ದಟ್ ಸ್ಕೇರ್ಡ್ ಆಫ್. ನಾನ್ ಲೈಫಲ್ಲಿ ನೋಡಿಲ್ಲ ಯಾವತ್ತು, ನೋಡೋದು ಬೇಡ, ಎಕ್ಸ್ಪೀರಿಯನ್ಸ್ ಆಗಿಲ್ಲ ಯಾವತ್ತು. ರಾತ್ರಿ ಯಾವತ್ತು ಗೆಜ್ಜೆ ಸೌಂಡ್ ಕೇಳಿಸೋದು ಅಥವಾ ಜೋರ ಗಾಳಿ ಬರೋದು, ಆತರ ಐಡಿಯಾಸ್ ಕೊಡ್ಬೇಡಿ. ಸೌಂಡ್ ಕೇಳಿಸೋದು, ಅಥವಾ ನೀವು ಕತ್ಲೆಯಲ್ಲಿ ಇರ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ಒಂದು ವೈಟ್ ಕಲರ್ ಸ್ಯಾರಿ ಹಿಂಗ್ ಪಾಸ್ ಆಗೋದು ಯಾವತ್ತಾದ್ರೂ ಯಾವತ್ತೂ ಏನೂ ಆಗಿಲ್ಲ. ಕನ್ಸಲ್ ಆಗಿವೆ, ರಿಯಲ್ ಆಗಿಲ್ಲ. ಸೊ ಆಗೋದು ಬೇಡ. ಅಂಡ್ ಅದು ನಂಗೆ ತುಂಬಾ ಕಾಡ್ತಾ ಇರುತ್ತೆ ಯಾವಾಗ್ಲೂ. ಸೊ ಐ ಆಮ್ ವೆರಿ ಫಾರ್ ಅವೇ. ಅಂದ್ರೆ ದೆವ್ವ ಅಂತ ಹೇಳಿದ ತಕ್ಷಣ ಬೇಡ ಅಂತ ಆಪೋಸಿಟ್ ಡೈರೆಕ್ಷನ್ ಹೋಗ್ತೀನಿ. ಬಟ್ ಐ ಡೋಂಟ್ ನೋ ಹೆಂಗೆ ಈ ಸಿನಿಮಾ ಅಷ್ಟು ಮ್ಯಾನೇಜ್ ಮಾಡಿದೀನಿ ಅಂತ. ನೀವು ಸಿನಿಮಾ ಥಿಯೇಟರ್ ಬಂದೇ ನೋಡ್ಬೇಕು ಹೆಂಗಿರುತ್ತೆ. ವೆಲ್, ಸೊ ತುಂಬಾ ಖುಷಿ ಆಯ್ತು. ಅಂಡ್ ಹೊಸ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿನಲ್ಲಿ. ಅಂಡ್ ಆ ಪೋಸ್ಟರ್ ನೋಡ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಡೆಪ್ತ್ ಇದೆ, ಅದರಲ್ಲಿ ಒಂದು ಮೀನಿಂಗ್ ಇದೆ ಆಕ್ಚುಲಿ. ಸೊ ಮೂವಿನೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅನ್ಕೊಂಡಿರ್ತಾರೆ. ಬಿಕಾಸ್ ಆ ಕ್ವಾಲಿಟಿ ಕೊಟ್ಟಿದ್ದೀರಾ ನೀವು ಪೋಸ್ಟರ್ಸ್ ಅಲ್ಲಿ, ಅಂಡ್ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದೀರಾ. ಸೊ ನಿಮ್ಮ ಡೈರೆಕ್ಷನ್ಗೆ ಒಳ್ಳೇದಾಗ್ಲಿ ಸರ್. ಅಂಡ್ ಹೊಸ ಡೈರೆಕ್ಷನ್ಗಳು ನಿಮ್ಮ ಕಡೆಯಿಂದ ಬರಲಿ ಅಂತ ಹೇಳಿ ಕೇಳ್ಕೊಂತೀವಿ. ಅಂಡ್ ಮ್ಯಾಮ್, ನಿಮ್ಗೂ ಕೂಡ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗ್ಲಿ, ನಮ್ಮ ಇಂಡಸ್ಟ್ರಿನಲ್ಲೇ ಇದ್ದು ಇನ್ನೂ ಹೆಚ್ಚು ಆಪರ್ಚುನಿಟೀಸ್ ಬಂದು ಬೆಳೀರಿ ಅಂತ ಹೇಳಿ ಕೇಳ್ಕೊಂತೀವಿ. ಬಿಕಾಸ್ ನಮ್ಮವರಲ್ವಾ, ಒಂದು ಸ್ವಾರ್ಥ ಇರುತ್ತೆ, ಇಲ್ಲೇ ಇರಲಿ ಅನ್ನೋದು. ಅಂಡ್ ಥ್ಯಾಂಕ್ ಯು ಸೊ ಮಚ್. ಏಪ್ರಿಲ್ 19ನೇ ತಾರೀಕು ಪ್ರತಿಯೊಬ್ಬರು ಕೂಡ ಥಿಯೇಟರ್ಗೆ ಬಂದು ಕನ್ನಡ ಮೂವಿನ ನೋಡಿ ಹರಸಿ ನಿಮ್ಮ ಪ್ರೋತ್ಸಾಹನೇ ನಮ್ಮೆಲ್ಲರಿಗೂ ಕೂಡ ಉತ್ಸಾಹ ಆಗಿರುತ್ತೆ. ಅಂಡ್ ಮೊದಲನೇ ಸರಿಗೆ ನೀವೇನಾದ್ರು ನಮ್ಮ KFI ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಜೋರಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. 4ನೇ ಸರಿಗೆ ನಾವು ಪ್ರೆಸ್ ಮಾಡಿದ್ರು ನಿಮಗೆ 4ನೇ ಆಯಾಮದ ಎಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದಕ್ಕೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದ.